ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಒಂದು ಅತ್ಯಮೂಲ್ಯವಾಗಿರುವಂತಹ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಖಂಡಿತವಾಗಿ ಇದೊಂದು ಎಜುಕೇಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ಇವಾಗಿನ ಒಂದು ಜನರೇಷನ್ಗೆ ಲ್ಯಾಪ್ಟಾಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಂಗಳೂರು ನಗರವಾಸಿಗಳಿಗೆ ಈ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ನಗರದ ಹಿಂದುಳಿದ ವರ್ಗದ ನಾಗರಿಕರಿಗೆ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ಬೃಹತ್ ಬೆಂಗಳೂರು ಕಡೆಯಿಂದ ಬಿಬಿಎಂಪಿ ಕಡೆಯಿಂದ ಮತ್ತೊಂದು ಮೌಲ್ಯಯುತ ಯೋಜನೆಯನ್ನು ಲಾಭ ನೀಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರುವಂತಹ ಯೋಜನೆ ಅಂತಾನೆ ಹೇಳ್ಬೋದು. 2024-25ನೇ ಸಾಲಿನ ಬಿಬಿಎಂಪಿ ಕಲ್ಯಾಣ ವಿಭಾಗದ ಹಲವಾರು ಸಬ್ಸಿಡಿ ಯೋಜನೆಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿ ಮೂಲಕ. ಖಂಡಿತವಾಗಿ ಈ ಒಂದು ಯೋಜನೆಯನ್ನು ಖಂಡಿತವಾಗಿಯೂ ನೀವು ಸಮಯಕ್ಕೆ ತಕ್ಕಂತೆ ಅರ್ಜಿಯನ್ನು ಸಲ್ಲಿಸಿ. ಯಾವ ರೀತಿ ನೀವು ಈ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ನಾವು ಯಾವ ರೀತಿ ಅದು ಸೌಲಭ್ಯವನ್ನು ಪಡ್ಕೊಳ್ಬಹುದು, ಏನೆಲ್ಲ ದಾಖಲೆಯನ್ನು ನಾವು ಕೊಡಬೇಕಾಗುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಇದರಲ್ಲಿ ಹೇಳ್ತಿದ್ದೀನಿ. ನನ್ನ ಒಂದು ಪೂರ್ಣ ವಿಡಿಯೋವನ್ನು ನೀವು ಖಂಡಿತವಾಗಿ ನೋಡಿದ್ರೆ ನಿಮಗೆ ಮಾಹಿತಿಯು ಸಿಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಯೋಜನೆಯನ್ನು ಗೌರ್ಮೆಂಟ್ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ಪದವಿ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ದಾರೆ. ಶಾಲಾ ಶುಲ್ಕ ಮರುಪಾವತಿ ಮತ್ತು ವಿದೇಶಾಂಗ ವ್ಯಾಸಂಗ ಸಹಾಯಧನ, ಬಡ ಕುಟುಂಬದ ಮಕ್ಕಳ ಶಿಕ್ಷಣಕ್ಕಾಗಿ ಬಿಬಿಎಂಪಿಯಿಂದ ಉತ್ತಮ ನೆರವನ್ನು ಕೂಡ ನೀಡ್ತಾ ಇದ್ದಾರೆ. ಅವರಿಗೆ ವ್ಯಾಸಂಗ ಮಾಡಲಿಕ್ಕೆ ಕೂಡ ಅಂದರೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಕೂಡ ಸಹಾಯಧನವನ್ನು ಬಿಬಿಎಂಪಿ ಕಡೆಯಿಂದ ಮಾಡ್ತಾ ಇದ್ದಾರೆ. ಮತ್ತು ಸಂಗೀತ ಸಾಧನ, ಔಷಧಿ ಅಂಗಡಿ, ಆಟೋ ಮತ್ತು ಕಾರು ಖರೀದಿಸಲು ಕೂಡ ಸಹಾಯಧನವನ್ನು ಬಿಬಿಎಂಪಿ ಕಡೆಯಿಂದ ಮಾಡ್ತಾ ಇದ್ದಾರೆ. ಅಂದರೆ ಹೊಸದಾಗಿ ಉದ್ಯೋಗ ಸ್ಟಾರ್ಟ್ ಮಾಡೋವರಿಗೂ ಕೂಡ ಈ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಕಲಾಕ್ಷೇತ್ರ, ವೈದ್ಯಕೀಯ ಮತ್ತು ಸ್ವಯಂ ಉದ್ಯೋಗದತ್ತ ಹೆಜ್ಜೆ ಇಡುವವರಿಗೆ ಬಿಬಿಎಂಪಿ ಬೆಂಬಲವನ್ನು ನೀಡುತ್ತದೆ. ಅರ್ಜಿ ಸಲ್ಲಿಸಲು ಯಾವ ರೀತಿ ನಾವು ದಾಖಲೆಗಳನ್ನು ಕೊಡಬೇಕು ಅಂದರೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕಾಗುತ್ತೆ. ಮತ್ತು ಪಾಸ್ಪೋರ್ಟ್ ಸೈಜು ಫೋಟೋ ಒಂದು ಕೊಡಬೇಕು. ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕು. ಮತ್ತು ರೇಷನ್ ಕಾರ್ಡನ್ನು ಕೊಡಬೇಕು. ಮತ್ತು ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರವನ್ನು ಮತ್ತು ಜನನ ಪ್ರಮಾಣ ಪತ್ರ, ಅದರಲ್ಲಿ ನಿಮ್ಮ ಒಂದು ನೀವು ಹುಟ್ಟಿರುವಂಥ ಅಧಿಕೃತ ಆದ ವಯಸ್ಸನ್ನು ಕೂಡ ಅಲ್ಲಿ ಕರೆಕ್ಟಾಗಿ ಸರಾಗಿ ಇರಲೇಬೇಕಾಗುತ್ತೆ. ಆಮೇಲೆ ನೀವು ಅರ್ಜಿ ಸಲ್ಲಿಸಲು ಅರ್ಹತೆಗಳು ಏನೇನು ಇರಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಈ ಅರ್ಹತೆಯನ್ನು ಪಡೆದುಕೊಳ್ಳುವಲು ಅರ್ಹರಾಗಿರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಅವರು ಆಧಾರ್ ಕಾರ್ಡಿನಲ್ಲಿ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ವಿಳಾಸ ಇರುವುದನ್ನು ಖಚಿತಪಡಿಸಿಕೊಳ್ಬೇಕು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬೆಂಗಳೂರು ಬಿಬಿಎಂಪಿದ್ದು ವ್ಯಾಪ್ತಿಯಲ್ಲಿರುವಂತಹ ವಿಳಾಸವನ್ನು ಕರೆಕ್ಟಾಗಿ ನೀವು ಇದಾಯಿಲ್ವಾ ಅಂತ ನೋಡ್ಕೋಬೇಕು. ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು. ನೀವು ಹಿಂದುಳಿದ ವರ್ಗ ಅಂದರೆ ಬಡ ಕುಟುಂಬದಕ್ಕೆ ಸೇರಿದವರಾಗಿರಬೇಕು ಅಂತವರು ಖಂಡಿತವಾಗಿ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಕೊನೆಯ ದಿನಾಂಕ ಯಾವುದು ಅಂತ ಹೇಳ್ತಾ ಇದ್ದೀನಿ ನಾನು ಇವಾಗ. ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಸಿ ಅಗತ್ಯ ದಾಖಲೆಗಳೊಂದಿಗೆ ನೇರವಾಗಿ ಬಿಬಿಎಂಪಿ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಸ್ವಯಂ ದೃಢೀಕರಣ ವನ್ನು ನೀವು ಮಾಡಿ ಅಲ್ಲಿ ಸ್ವಯಂ ದೃಢೀಕರಿಸಿ ನೀವೇನೇ ಹೋಗಿ ಅವರಿಗೆ ಅರ್ಜಿಯನ್ನು ಅಪ್ಲೈ ಮಾಡಿ ಕೊಡಿ. ಮತ್ತು 2025 ಮೇ 2 ಒಳಗಾಗಿ ಈ ಒಂದು ಅರ್ಜಿಯನ್ನು ನೀವು ಕೊಡಬೇಕಾಗುತ್ತೆ. ಇದು ಲಾಸ್ಟ್ ಡೇಟ್ ಆಗಿದೆ. ಅರ್ಜಿಯನ್ನು ಸಲ್ಲಿಸಬೇಕಾಗೋದು ಈ ಒಂದು ಡೇಟ್ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಅಧಿಕೃತವಾಗಿ ವೆಬ್ಸೈಟ್ ಕೂಡ ಬಿಟ್ಟಿದ್ದಾರೆ. ಆ ಒಂದು ವೆಬ್ಸೈಟ್ ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಮತ್ತು ಆಫೀಸ್ದು ವಿಳಾಸವನ್ನು ಕೂಡ ಕೊಟ್ಟಿರ್ತೀನಿ. ನೀವು ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಆಫೀಸಿಗೆ ಹೋಗಿ. ಆ ಒಂದು ಲಿಂಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಪೂರ್ಣ ಒಂದು ಡೀಟೇಲ್ಸ್ ಕೂಡ ಸಿಗುತ್ತೆ. ಅದೇ ರೀತಿ ಒಟ್ಟಾರೆಯಾಗಿ ಈ ಬಿಬಿಎಂಪಿ ಸಬ್ಸಿಡಿ ಯೋಜನೆಯು ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆ, ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಬೆಳವಣಿಗೆಗೆ ನೂರಾರು ಹಾದಿಗಳನ್ನು ತೆರೆಯಬಹುದಾಗಿದೆ. ಅರ್ಹರಾಗಿದ್ದವರು ಮತ್ತು ಅವಕಾಶಗಳನ್ನು ಸಮಯಕ್ಕೆ ತಕ್ಕಂತೆ ಇದನ್ನು ಬಳಸಿಕೊಳ್ಳಿ. ನೀವು ಕರೆಕ್ಟಾಗಿ ಆ ಒಂದು ಡೇಟ್ ಪ್ರಕಾರವೇ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ನೀವು ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಬಿಬಿಎಂಪಿ ಕಚೇರಿಯಲ್ಲಿ ಹೋಗಿ ನೀವು ಅದರಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀನಿ. ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.